ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಅರ್ಹ ಫಲಾನುಭವಿಗಳು ಫಾರಂ ನಂಬರ್ 50, 53 ಮತ್ತು 57ರ ಅರ್ಜಿಗಳನ್ನು ಸಲ್ಲಿಸಿ ಉಳುಮೆ ಮಾಡುತ್ತಿರುವ ಭೂಹೀನ ಕುಟುಂಬಗಳಿಗೆ ಭೂ ಮಂಜೂರು ಮಾಡುವಂತೆ ಒತ್ತಾಯಿಸಿ ಭೂಮಿ ಮತ್ತು ವಸತಿ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ರಾಯಚೂರು ತಾಲೂಕಿನ ರಾಯಚೂರು ಹೋಬಳಿಯ ಕುರುಬದೊಡ್ಡಿ ಗ್ರಾಮದಲ್ಲಿ ಬರುವ ಸರ್ವೆ ನಂಬರ್ 16/P1 ಸರ್ಕಾರಿ ಗೈರಾನಿ ಜಮೀನು ವಿಸ್ತೀರ್ಣ 147 ಎಕರೆಯಲ್ಲಿ ಸುಮಾರು ವರ್ಷಗಳಿಂದ ಅತ್ಯಂತ ಭೂಹೀನ ಕುಟುಂಬಗಳು ಫಾರಂ ನಂಬರ್ 50, 53 ಹಾಗೂ 57 ಅರ್ಜಿಯನ್ನು ಸಲ್ಲಿಸಿ ಸಾಗುವಳಿ ಮಾಡುತ್ತಿರುವ ಜಮೀನಿನಲ್ಲಿ 24 ಕುಟುಂಬಗಳಿಗೆ ಭೂ ಮಂಜೂರಾತಿ ಸಮಿತಿಯ ತಾಳ 1 ಎಕರೆ 2.3 ಎಕರೆಯಂತೆ ಒಟ್ಟು ಭೂಮಿಯನ್ನು 60 ಎಕರೆ ಗುಂಟೆ ಭೂಮಿಯನ್ನು ಮಂಜೂರು ಮಾಡಿರುತ್ತಾರೆ. ಸದರಿ ಸರ್ವೆ ನಂಬರ್ನಲ್ಲಿ ಉಳಿದ ಜಮೀನು 93 ಎಕರೆಯಲ್ಲಿ ಭೂಹೀನ ಕುಟುಂಬಗಳಾದ ಹನುಮಂತು ತಂದೆ ಯಲ್ಲಪ್ಪ, ಆಂಜನೇಯ ತಂದೆ ಕರಿಭೀಮಯ್ಯ, ಸಣ್ಣ ಹನುಮಂತು ತಂದೆ ನರಸಯ್ಯ, ಕರ್ಯಪ್ಪ ತಂದೆ ಉಸನಪ್ಪ, ಕುರುಬದೊಡ್ಡಿ ಗ್ರಾಮದ ಇನ್ನೂ ಅನೇಕರು ಫಲಾನುಭವಿಗಳು ಫಾರಂ ನಂಬರ್ 50, 53 ಅರ್ಜಿಯನ್ನು ಸಲ್ಲಿಸಿ 60 ವರ್ಷಗಳಿಂದ 4 ಕುಟುಂಬಗಳು ಸಾಗುವಳಿ ಮಾಡಿಕೊಂಡು ಬಂದಿರುತ್ತಾರೆ. ಇವರುಗಳಿಗೆ ಈ ಹಿಂದೆ 1998ರಲ್ಲಿ ಭೂ ಮಂಜೂರಾತಿ ಸಮಿತಿಯಲ್ಲಿ ಭೂಮಿಯನ್ನು ಮಂಜೂರು ಮಾಡಿರುತ್ತಾರೆ. ಆದರೆ ಪಹಣೆಗಳು ಇವರ ಹೆಸರಿನಲ್ಲಿ ಆಗಿರುವುದಿಲ್ಲ. ಈಗಲೂ ಸಹ ಸಾಗುವಳಿ ಮಾಡುತ್ತಾ ಬರುತ್ತಿದ್ದಾರೆ ಮತ್ತು ಸುಮಾರು ವರ್ಷಗಳಿಂದ 26 ಕುಟುಂಬಗಳು ಸದರಿ ಜಮೀನಿನಲ್ಲಿ ಬೋರ್ವೆಲ್ ಮತ್ತು ಬಾವಿಯನ್ನು ತೋಡಿಕೊಂಡು ಜಮೀನನ್ನು ಉಳುಮೆ ಮಾಡುತ್ತಾ ಬರುತ್ತಿದ್ದಾರೆ. ಇವರುಗಳು ಸಹ ಫಾರಂ ನಂಬರ್ 57 ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ರೀತಿ ಅರ್ಜಿ ಸಲ್ಲಿಸಿರುವ ಮತ್ತು ಸಾಗುವಳಿ ಮಾಡುತ್ತಿರುವ ಜಮೀನಿನನ್ನು ಪೊಲೀಸ್ ಇಲಾಖೆಯ ವಸತಿಗಾಗಿ ಮತ್ತು ಮೈದಾನಕ್ಕಾಗಿ ಸದರಿ ಸಾಗುವಳಿ ಮಾಡುತ್ತಿರುವ ಭೂಮಿಯನ್ನು ಸರ್ಕಾರ ತೆಗೆದುಕೊಳ್ಳುತ್ತಿರುವ ನಿರ್ಧಾರ ನಮ್ಮ ಗಮನಕ್ಕೆ ಬಂದಿರುತ್ತದೆ. ಇದು ಸರಿಯಾದದ್ದಲ್ಲ. ಆದ ಕಾರಣ ಸದರಿ ಸಾಗುವಳಿ ಮಾಡುವ ಬಡ ರೈತರನ್ನು ಹೊಕ್ಕಲೆಬ್ಬಿಸಬಾರದೆಂದು ಮತ್ತು ಕುರುಬದೊಡ್ಡಿ ಗ್ರಾಮದಲ್ಲಿ ಪಟ್ಟ ಜಮೀನುಗಳನ್ನು ಈಗಾಗಲೇ ಕೈಗಾರಿಕಾ ಪ್ರಾದೇಶಿಕ ಅಭಿವೃದ್ಧಿಗಾಗಿ 300 ಎಕರೆಯಷ್ಟು ವಶಪಡಿಸಿಕೊಳ್ಳಲು ಮುಂದಾಗಿದ್ದಾರೆ. ಯಾಕಂತಂದ್ರೆ ತಾತ ಮುತ್ತಾತಂತಗಳು ಮಾಡ್ಕೊಂಡು ಬಂದಿರತಕ್ಕಂತ ಈ ಭೂಮಿಯನ್ನು ಅದು 2 ಎಕರೆ 1 ಎಕರೆ 3 ಎಕರೆ ಅದರಲ್ಲಿ ಎಲ್ಲ SC/ST ಜನಾಂಗದವರು ಮತ್ತೆ ಯಾರು ಮತ್ತೆ ಭೂಮಿ ಇಲ್ಲಾರ್ದವರು ದೊಡ್ಡ ದೊಡ್ಡ ರೈತರು ಅಲ್ಲ, ಸಣ್ಣ ಸಣ್ಣ ರೈತರು ಅಂತ ರೈತರು ಈ ಒಂದು ಸರ್ಕಾರ ಏನು ಬಂದು ಕಾಶಿ ನಾವು ಪೊಲೀಸ್ ಗ್ರೌಂಡು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಬಂದಿದ್ದು ಬಹಳ ನಮಗೆ ದುಃಖಕರ ವಿಷಯವಾಗಿದೆ. ಇದನ್ನು ನಾವು ಎಲ್ಲರೂ ಈ ಒಂದು ರೀತಿ ಇವತ್ತು ಮೊದಲನೇದಾಗಿ ನಾವು ಮೆಮೊರಂಡಮ್ ಕೊಟ್ಟುವುದರ ಮುಖಾಂತರ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ಳಕ್ಕೆ ಸಿದ್ಧರಾಗಿದ್ದೇವೆ. ಇದನ್ನು ನಾವು ಅವರು ಕೈ ಬಿಡಬೇಕು. ದಯವಿಟ್ಟು ಕೈ ಬಿಟ್ಟು ನಮ್ಮ ರೈತರಿಗೆ ಒಂದು ಸಾಗುವಳಿದಾರರಾಗಿ ಅದಕ್ಕೆ ಹದ್ದುಬಸ್ತು ಕೊಟ್ಟು ಅವರಿಗೆ ಆಧಾರಗಳನ್ನು ನೀಡಬೇಕಂತ ನಾನು ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತೀನಿ. ದಯವಿಟ್ಟು ಈ ಒಂದು ಆದೇಶವನ್ನು ಅವರು ಹಿಂದಕ್ಕೆ ತೆಗೆದುಕೊಂಡು ನಮ್ಮ ರೈತರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ನಾನು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೀನಿ. ಸಂಗಾತಿಗಳೇ, ಇವತ್ತು ರಾಯಚೂರು ಜಿಲ್ಲೆಯ ಏನು ರಾಯಚೂರು ಹೋಬಳಿಯಲ್ಲಿ ಬರ್ತಕ್ಕಂಥ ಕುರುಬದೊಡ್ಡಿ ಗ್ರಾಮದಲ್ಲಿ ಏನು ಜಿಲ್ಲಾಡಳಿತ ಮತ್ತು ಸರ್ಕಾರ ಎರಡು ಸೇರಿಕೊಂಡು ಒಂದು ಪೊಲೀಸ್ ಮೈದಾನಕ್ಕಾಗಿ ಮತ್ತು ಪೊಲೀಸ್ ವಸತಿಗಾಗಿ ಸರ್ಕಾರ ಭೂಮಿಯನ್ನು ವಶಪಡಿಸಿಕೊಳ್ಳಲು ಮುಂದಾಗಿದ್ದಾರೆ. ಈ ನಡೆಯನ್ನು ಊರಿನ ಗ್ರಾಮಸ್ಥರು ಸಹಿತ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಡೋದಕ್ಕೆ ಬಂದಿದ್ದಾರೆ. ಈ ನಡೆಯನ್ನು ಖಂಡಿಸಿ ಇವತ್ತು ಹೋರಾಟ ಮಾಡಕತ್ತಿದ್ದಾರೆ. ಇವತ್ತು ಈಗಾಗಲೇ ಆಲ್ರೆಡಿ ಏನಪ್ಪ ಅಂದರೆ KIDB ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗಾಗಿ ಅಂತ ಹೇಳಿಕೆಸಿ ಸುಮಾರು 300 ಎಕರೆಯಷ್ಟನ್ನು ಭೂಮಿಯನ್ನು ವಶಪಡಿಸಿಕೊಳ್ಳಕ್ಕೆ ಮುಂದಾಗಿದ್ದಾರಂತ. ಆ ಜೊತೆಯಲ್ಲಿ ಸಹಿತ ಇವತ್ತೇನಪ್ಪ ಸರ್ಕಾರ ಇಲ್ಲಿನ ಜಿಲ್ಲೆಯ ಜಿಲ್ಲಾಡಳಿತ ಸಹಿತ ಒಂದು ಪೊಲೀಸ್ ಮೈದಾನಕ್ಕಾಗಿ ಸರ್ಕಾರದ ಭೂಮಿಯನ್ನು ಗೈರಾಣ ಭೂಮಿಯಲ್ಲಿ ವಶಪಡಿಸಿಕೊಳ್ಳುವುದರ ಮುಖಾಂತರ ಜನರಿಗೆ ಅನ್ಯಾಯ ಮಾಡಕತ್ತಿದ್ದಾರೆ. ಯಾಕಂದರೆ ಈಗಾಗಲೇ ನಮ್ಮ ಸುಮಾರು 70-80 ವರ್ಷಗಳಿಂದ ಜನರು ಅಲ್ಲೇ ಸಾಗುವಳಿ ಮಾಡಿಕೊಂಡು ಉಳಿವು ಮಾಡಿಕೊಂಡು ಜೀವನ ಬದುಕು ನಡೆಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಒಕ್ಕಲೆಬ್ಬಿಸಿ ತಮಗೆ ಬೇಕಾಗಿರೋ ಭೂಮಿಯನ್ನು ಕಬಳಿಸುವುದು ಒಂದು ದೊಡ್ಡ ದುರಂತ. ಜನರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಒಂದು ಅನ್ಯಾಯ ಆಗ್ತದ. ಇದನ್ನು ಜನ ತೀವ್ರವಾಗಿ ಖಂಡನೆ ಮಾಡ್ತಿದ್ದಾರೆ. ಯಾಕಂದರೆ ಈ ಭೂಮಿಯನ್ನು ಒಕ್ಕಲೆಬ್ಬಿಸಬಾರ್ದಂತ ಸುಪ್ರೀಂ ಕೋರ್ಟ್ ಆದೇಶ ಐತೆ. ಹಂಗಾಗಿ ಈ ಸರ್ಕಾರ ಆದೇಶ ಪಾಲಿಸಬೇಕಾಗಿದೆ. ಜನರಿಗೆ ಪರ್ಯಾಯ ಭೂಮಿ ಒಲಿಸಿಕೊಡಲೇಬೇಕಾಗಿದೆ. ಯಾಕಂದ್ರೆ ಜನ ಆ ಭೂಮಿಯಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ಮಕ್ಕಳು ಮರಿಗಳು ಭೂಮಿಯನ್ನು ನಂಬಿಕೊಂಡು ಜೀವನ ಮಾಡ್ತಿದ್ದಾರೆ. ಹಂಗಾಗಿ ಆ ಬದುಕಿಗೆ ಆಸರಾಗಿರೋ ಭೂಮಿಯನ್ನು ಕಸ್ಕೊಂಡ್ರೆ ಆ ಜನ ಎಲ್ಲಿಗೆ ಹೋಗ್ಬೇಕಂತ ಪ್ರಶ್ನೆ ಬಂದಿದೆ. ಹಾಗಾಗಿ ಇಲ್ಲಿನ ಜಿಲ್ಲಾಡಳಿತ ಮತ್ತು ಸರ್ಕಾರ
ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು ತಕ್ಷಣ ಈ ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗಬೇಕಾಗಿದೆ. ಯಾಕಂದ್ರೆ ಜನರಿಗೆ ಒಂದು ಪರ್ಯಾಯ ಭೂಮಿ ಕೊಡಲೇಬೇಕು. ಯಾಕಂದರೆ ಇವರು ಒಂದು ವೇಳೆ ಭೂಮಿಯನ್ನು ಪರ್ಯಾಯವಾಗಿ ಭೂಮಿ ಒದಗಿಸದೇ ಇದ್ದಲ್ಲಿ ನಾವು ನಮ್ಮ ಭೂಮಿ ಅಂತೇಳಿ ನಾವು ಒಂದು ಬೋರ್ಡ್ ಹಾಕಿ ಅಲ್ಲಿ ಕುಂತ್ಕೋಬೇಕಾಗ್ತದ. ಈ ಭೂಮಿ ಬಿಟ್ಕೊಡೋದಿಲ್ಲ. ನಮ್ಮೂರು ಭೂಮಿ ನಮಗೆ ಬೇಕು, ನಮ್ಮೂರು ಭೂಮಿ ನಮಗೆ ಬೇಕಂತಕ್ಕಂಥ ಒಂದು ಘೋಷಣೆ ಕೂಗ್ತೀವಿ. ಯಾಕಂದ್ರೆ ಅದು ಭೂಮಿ ಸಮಿತಿಯ ಕುರುಬದೊಡ್ಡಿ ಅಂಜನಯ್ಯ, ಜಿಲ್ಲಾ ಸಂಚಾಲಕ. ಈ ಕುರುಬದೊಡ್ಡಿ ಗ್ರಾಮದಲ್ಲಿ ಸರ್ಕಾರ ಭೂಮಿ 90 ಎಕರೆ ಐತಂತ ನಮ್ಮ ಪೊಲೀಸ್ ಗ್ರೌಂಡ್ ಮಾಡಬೇಕು, ಅದು ಮಾಡಬೇಕಂತ ಈ ಸರ್ಕಾರದವರು ಬಂದಾರ. ಅಲ್ಲಿನ ರೈತರು, ಬಡ ರೈತರು ಭಾಳಷ್ಟು ವರ್ಷಗಳಿಂದ, ಮಿನಿಮಮ್ ಒಂದು 100 ವರ್ಷಗಳಿಂದ ನಮ್ಮ ತಾತ ಮುತ್ತಾತಲಿಂದ ಅಲ್ಲಿ ಉಳಿ ಮಾಡ್ಕೊಳಕತ್ತಾರ, ಸಾಗುವಳಿ ಮಾಡಕತ್ತಿದ್ದಾರ. ಆದರೂ ಇವತ್ತು ಬೇಕು ನಮ್ಮ ಭೂಮಿಗೆ ಅಂತ ಇವತ್ತು ಬಂದಾರ. ಅಲ್ಲಿ ಬೋರ್ವೆಲ್ಲು ಒಳಗೆ ಮಾಡಿಕೊಂಡು ವರ್ಷಾನುಗಟ್ಟಲು ಜೀವನ ಸಾಧನೆ ಮಾಡಕತ್ತಾರ. ಮತ್ತು ಇನ್ನೊಂದು KIDBಗೆ ಒಂದು 300 ಎಕರೆ ಹೋಗ್ಯದ. ಇದೊಂದು 100 ಎಕರೆ ಅದು 300 ಎಕರೆ, ಇದೊಂದು 100 ಎಕರೆ ಹೋದ್ರೆ ನಮ್ಮ ಊರೆಲ್ಲ ಕಾಲಾಗ್ಬಿಡ್ತದ. ನಾವು ಎಲ್ಲ ಜೀವನ ಸಾಗಬೇಕಂದ್ರೆ ನಮ್ಮ ಊರಿನವ್ರಿಗೆಲ್ಲ ಚಿಂತೆ ಬಿದ್ದುಬಿಟ್ಟದ. ಎಲ್ಲಿ ವಲಸೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕನ್ನೋದು ನಮಗೆ ಆಲೋಚನೆ ಬರ್ದಂಗೆ ಮಾಡಕತ್ತಾರ ಈ ಸರ್ಕಾರದವರು. ಇದು ನಮ್ಮ ಸರ್ಕಾರದವ್ರು ಎದುರು ಸಲುವಾಗಿ ಏನು ಪೊಲೀಸ್ ಗ್ರೌಂಡು ಬೇಕು ಅನ್ನೋದು ಬಂದಾರ. ಕೋರ್ಟ್ರಸ್ಸು, ಪೊಲೀಸ್ ಗ್ರೌಂಡು ಇನ್ನೂ ಖಾಲಿ ಮಾಹಿತಿ ನೋಟಿಸನ್ನು ಬಂದಿಲ್ಲ. ತಹಸೀಲ್ದಾರ್ಗಳು, RIಗಳು ನಮ್ಮೂರಿಗೆ ಬಂದು ಸರ್ವೆ ಮಾಡ್ಕೊಂಡು ಹೋಗ್ಯಾರ ನೋಡಿಕೊಂಡು. ಅದಕ್ಕೆ ನಾವು ಮುಂದಾಗಿ ಅವ್ರಿಗೆ ಮೆಮೊರಾಂಡಮ್ ಕೊಡಕತ್ತೀವಿ. ನಮ್ಮ ಹೆಸರು? ನನ್ನ ಹೆಸರು ಅಂಜನಯ್ಯ, ಕುರುಬದೊಡ್ಡಿ. ಮಾಡಲಾಯಿತು. ಕನ್ನಡ ಮಿತ್ರಕೂಟ ವತಿಯಿಂದ ಜೂನ್ 1ರಂದು ನಗರದ ಕನ್ನಡ ಭವನದಲ್ಲಿ ಕನ್ನಡ ಕಾರ್ಯಕರ್ತರ ಶಿಬಿರ ಕಾರ್ಯಕ್ರಮ ನಡೆಯಲಿದೆ ಎಂದು ಕನ್ನಡ ಮಿತ್ರಕೂಟ ಅಧ್ಯಕ್ಷರಾದ ಅಶೋಕ್ ಜೈನ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಶೋಕ್ ಕುಮಾರ್ ಜೈನ್ ಅವರು ನೆರವೇರಿಸಲಿದ್ದಾರೆ. ತಹಶೀಲ್ದಾರ್ ಸುರೇಶ್ ವರ್ಮಾ ಅವರು ತಾಯಿ ಭುವನೇಶ್ವರಿ ದೇವಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ದು, ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮ್ಯಾದರ್ ಲಲಿತಾ ಕಲಾ ಪ್ರತಿಷ್ಠಾನ ಅಧ್ಯಕ್ಷರಾದ HH ಮ್ಯಾದರ್ ಅವರು ವಹಿಸಲಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉಪಮಹಾಪೌರ ಸಜೀದ್, ಸಮೀರ್, ಅನಿತಾ ಹಿರೇಮನಿ ಹಾಗೂ ನಿಜಮುದ್ದೀನ್ ಆಗಮಿಸಲಿದ್ದಾರೆ ಎಂದು ಹೇಳಿದರು. ಶ್ರೀಮತಿ ಅನಿತಾ ಹಿರೇಮನಿ, ಅಧೀಕ್ಷಕರು, ಜಿಲ್ಲಾ ಕಾರಾಗೃಹ ರಾಯಚೂರು, ಮತ್ತು ನಿಜಾಮುದ್ದೀನ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕೃಷ್ಣ ಮಂಡಲ್, ಕನ್ನಡ ಶಾಲೆ, ತೆಲಂಗಾಣ. ಉಪಸ್ಥಿತಿ ಹಾಗೂ ಸ್ವಾಗತ ಶ್ರೀ ರಾಮಲಿಂಗಪ್ಪ ಕುಣಸಿ, ಉಪಾಧ್ಯಕ್ಷರು, ಕನ್ನಡ ಮಿತ್ರಕೂಟ ರಾಯಚೂರು, ಮತ್ತು ಶ್ರೀ ರವಿ ಕನ್ನಡ ಉಪಾಧ್ಯಕ್ಷರು, ಕನ್ನಡ ಮಿತ್ರಕೂಟ ರಾಯಚೂರು. ಚಂದ್ರ, ನಿವೃತ್ತ ಉಪ ಪ್ರಾಚಾರ್ಯರು, ರಾಷ್ಟ್ರಪತಿ ವಿಜೇತ ಶಿಕ್ಷಕರು, ರಾಯಚೂರು. ವಿಷಯ 1: ಇಂದಿನ ಕನ್ನಡ ಭಾಷೆಯ ಬಳಕೆ ಹಾಗೂ ಅಳಿವು ಉಳಿವಿನ ಕುರಿತು. ಉಪನ್ಯಾಸ ಶ್ರೀ ಗೋಪಾಲ್ ನಾಯಕ್, ನಿವೃತ್ತ ಪ್ರಾಚಾರ್ಯರು, ಬಾಲಕಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ರಾಯಚೂರು. ಕನ್ನಡಕ್ಕಾಗಿ ನಾವೆಷ್ಟು ಸಮರ್ಥರು, ಈ ಒಂದು ವಿಷಯವನ್ನು ಕುರಿತು ಮಾತನಾಡುವವರು ಶ್ರೀ ನಮ್ಮ ಕನ್ನಡಕ್ಕಾಗಿ ನಾವೆಷ್ಟು ಸಮರ್ಥರು, ಕನ್ನಡ ಇತಿಹಾಸ, ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಕುರಿತು ಶ್ರೀಮತಿ ರಮಾದೇವಿ ಶಂಭೋಜಿ, ಮುಖ್ಯ ಉಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ, ವಿರುಪಾಪುರ ತಾಲೂಕು, ಜಿಲ್ಲಾ, ರಾಯಚೂರು. ಸಮಾರೋಪ ಸಮಾರಂಭ ಹಾಗೂ ಶಿಬಿರಾರ್ಥಿಗಳ ಅನಿಸಿಕೆಗಳು. ಸಮಾರೋಪ ಭಾಷಣ ಶ್ರೀ ಕೆ ಸತ್ಯನಾರಾಯಣ, ಕಲ್ಯಾಣ ಸತ್ಯ ಸಂಜೆ ಪತ್ರಿಕೆ, ರಾಯಚೂರು, ಹಾಗೂ ಅಧ್ಯಕ್ಷರು, ಕೋಟೆ ಅಧ್ಯಯನ ಸಮಿತಿ, ರಾಯಚೂರು. ಅಧ್ಯಕ್ಷತೆ ನಗರದ ವಾರ್ಡ್ ಸಂಖ್ಯೆ 34ರಲ್ಲಿ ಅಸ್ತಿಹಾಳ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಸಕ್ತ 2025-26ನೇ ಸಾಲಿನ ಶಾಲಾ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶಾಲೆಯ ಕೊಠಡಿಗಳನ್ನು ತಳಿರುವ ತೋರಣಗಳಿಂದ ಶೃಂಗಾರಿಸಲಾಗಿತ್ತು. ಶಾಲಾ SDMC ಅಧ್ಯಕ್ಷ ಮೌಲ ಹಾಗೂ ಮುಖಂಡರಾದ P ಸೂರ್ಯನಾರಾಯಣ ಈ ಸಂದರ್ಭದಲ್ಲಿ ಇದ್ದು ಚಾಲನೆ ನೀಡಿದರು. ಈ ವೇಳೆ ದೇವೇಂದ್ರಪ್ಪ ಆಗಮಿಸಿ ಶುಭ ಕೋರಿದರು. ಶಾಲೆಯ ಶಿಕ್ಷಕರಾದ ಶಶಿಕಲಾ ಹಾಗೂ ಶಿಕ್ಷಕ ವೃಂದವರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಇದೇ ವೇಳೆ ಮಕ್ಕಳಿಗೆ ಪಠ್ಯ ಪುಸ್ತಕ ವಿತರಿಸಲಾಯಿತು.
ಈ ಸರ್ಕಾರ ಏನಾದರೂ ಮಾನ ಮರ್ಯಾದೆ ನಾಚಿಕೆಯನ್ನ ತಿಂದಿದ್ರೆ ನಮಗೆ ಕಾಡಿಸ್ತೇನಪ್ಪ. ಈ ಅಧಿಕಾರಿಗಳು ಇವರೆಲ್ಲರೂ ನಮ್ಮವರನ್ನ ಕೆಲಸ ಮಾಡಬೇಕು. ಒಬ್ಬ ಅಧಿಕಾರಿ ಎಲ್ಲಾ ರೈತರು ದಯವಿಟ್ಟು ಕೈ ಮುಗಿದು ಕೇಳ್ಕೊಂತಾರೆ. ಎಲ್ಲಾ ರೈತರು ಕೂಡಲೇಬೇಕು. ದಯವಿಟ್ಟು ಟ್ಯಾಕ್ಸ್ ಕೊಟ್ಟು ಮುಂದೆ ಬರಬೇಕು ರೈತರು. ಯಾರು ಮೌನಾಥಂತಲ್ಲ ನಗರಸಭೆ ಸಸ್ಪೆಂಡ್ ಆಗ್ಯಾನ ಅಂತಂದ್ರೆ ರಾತ್ರಿ ಬೆಳಗಾವಿನಿಂದ ಬೆಂಗಳೂರು ಬಂದ ಪುಣ್ಯಾತ್ಮ ಬಂದವರನ್ನ ಸಸ್ಪೆಂಡ್ ಆಗಿ ಕ್ಯಾನ್ಸಲ್ ಮಾಡಿಸ್ತಾ ಇರಲಿಲ್ಲ. ಒಬ್ಬ ಅಧಿಕಾರಿಗಳು ಸ್ವಾಮಿ ನೀನು ಓಟ್ ಹಾಕಿ MLA ಮಾಡಿರೋ ನಾವು ಬಂದು ಅಧಿಕಾರಿಗಳಿಗೆ ಸಸ್ಪೆಂಡ್ ಆದಂತ ಅಧಿಕಾರಿಗಳಿಗೆ ರಕ್ಷಣೆ ಕೊಟ್ಟು ಅದೇ ಪೋಸ್ಟಿಂಗ್ ಮಾಡಿಸಿ ಬಂದು ನಾ ಮಾಡ್ತೀನಿ ಅಂತ ಹೇಳಿ ಜನವರಿಯಿಂದ ಮೇ ಜೂನ್ವರೆಗೂ ಅದೇ ಮಾತಾಡ್ತೀಯಲ್ಲೋ ಪುಣ್ಯಾತ್ಮ. ಯಾಕಿದು ಇವತ್ತು ಬ್ಯಾಂಕ್ ಅಧಿಕಾರಿಗಳ ಕಿರುಕುಳ ನಮ್ಗೆ ನಿಮ್ ರಿನ್ಯೂವಲ್ ಮಾಡ್ತೀರಿ ನಿಮ್ ಸಾಲ ಅಂತ ಬಂದ ನಮ್ ಸಾಲ ಹೋಗ್ತಾ ಈಗ ನಮ್ ಸಾಲ ನಿಂತುಗಟ್ಟೆ ಹಚ್ಚಿವಿ. ಅವಾಗ ಹೆಂಗಿದ್ವು ಅಂತಂದ್ರೆ ನಮ್ ಕಣಿವಿ ನೋಡಿ ನಮ್ಮ ಹೊರಗ ಕಣಿವಿ ನೋಡಿ ಕಣ್ಣ ಕೊಡ್ಬೋದು ರೈತ ಹುಡುಗ. ಹೌದು ಇವತ್ತು ಆ ಬಳಿ ಅಷ್ಟು ನಿಂತು ಹಚ್ಚಿವಿ ರೈತಗಳು ಕಣ್ಣ ಕೊಡಂಗಿಲ್ಲ ಅಂತಾರ. ಎಂತ ಪರಿಸ್ಥಿತಿ ಬಂದರಪ್ಪ ನಮ್ದು. ಎಲ್ಲೈತೋ ಎಲ್ಲಿ ಹೋಗಿದೆ ಸಿಟ್ಟು. ಆ ಪಕ್ಕ ಆ ಜಾತಿ ಈ ಜಾತಿ ಮೂರು ಪಕ್ಷದವರು ಮೂರು ಬಿಟ್ಟವರು ಕಂಡ್ರೆ ಅವರು ನಮ್ದವ್ರು ಅವನು ಬದಲಾಗಿಲ್ಲ. ಈ ದೇಶ ಮಾಡ್ತಾರೆ ಅವರು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅವ್ರಿಗೆ. ಅವ್ರು ಸೇವೆ ಮಾಡಕತ್ತಿರೋರು ಈ ತಹಸೀಲ್ದಾರ್ ಅಧಿಕಾರಿಗಳು ನಮ್ಮ ಸೇವೆ ಮಾಡಕತ್ತಿಲ್ಲ. ಇಂಥ ಲಜ್ಜೆಗೆಟ್ಟ ಸರ್ಕಾರ ಈ ಅಧಿಕಾರಿಗಳು ಇದ್ರಾಗ ನಾವು ಜೀವನ ಮಾಡಬೇಕು. ಇದ್ರಾಗ ನೀರು ತಗೋಬೇಕಾದ್ರೂ ಇಲ್ಲ ಜಗಳನೆ, ಬೆಳೆಯಬೇಕಾದ್ರೂ ಇಲ್ಲ ಜಗಳನೆ, ಬೆಳೆದು ಮಾರಾಟ ಮಾಡಬೇಕಾದ್ರೂ ಜಗಳನೆ. ಏನು ನೀವು ಬ್ರಿಟಿಷರ ಕಾಲದಲ್ಲಿ 3 ಮನೆಗೆ ಕೆಲಸ ಆಗ್ತಿತ್ತಂತೆ. ಹಿಂದೆ ಇತಿಹಾಸ ತೆಗೆದು ನೋಡಿದ್ರೆ ರೈತರ 1 ಮನೆಗೆ ಹೋದ್ರೆ ಅಷ್ಟು ಖುಷಿ ಪಡುವಂತ ಬ್ರಿಟಿಷ್ ಇರ್ತಾರೆ. ಆದ್ರೆ ಅದಕ್ಕಿಂತಲೂ ಕೀಳುಮಟ್ಟದ